ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮನೆಗೆ ಒಂದು ಫರ್ನಿಚರ್ ಬೇಕಿತ್ತು ಅಂತ ಹೇಳಿ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅದು ಸೆಲೆಕ್ಟ್ ಕೂಡ ಮಾಡಿ ಆರ್ಡರ್ ಕೂಡ ಕೊಟ್ಬಿಟ್ಟು ಬಂದ್ವಿ. ಈ ಟೈಮಲ್ಲಿ ನನಗೆ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಈ ಡೈನಿಂಗ್ ಟೇಬಲ್ ನ ಕೊಡಿಸಿದ್ರು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ವೆಜಿಟೇಬಲ್ ಗ್ರೇವಿ ಜೊತೆಗೆ ಚಪಾತಿನ ಮಾಡ್ಕೊಂತೀನಿ. ಈ ರೀತಿ ಏನಾದ್ರೂ ತುಂಬಾ ಕೆಲಸಗಳಿದ್ದಾಗ ನನ್ನ ಹಸ್ಬೆಂಡ್ ಕೂಡ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಮಗೂ ಕೂಡ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ, ಸಣ್ಣ ಪುಟ್ಟದಿನ ಈ ರೀತಿ ಸಹಾಯ ಮಾಡಿದಾಗ. ಇದನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೊಸರು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಗೇನೆ ಖಾರದ ಪುಡಿ, ಉಪ್ಪನ್ನ ಹಾಕಿ ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೊಂಡೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮೆಣಸು, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಒಂದು ಇಡೀ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಣ್ಣಗಾದ ನಂತರ ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡ್ರೆ ಆಯ್ತು. ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಲ್ಲ ರೀತಿ ಸ್ಪೈಸಸ್ನ ಹಾಕಿ ಕಸೂರಿ ಮೇಥಿನ ಹಾಕೊಂಡು ಈರುಳ್ಳಿ ಹಾಕಿ ಮ್ಯಾರಿನೇಷನ್ ಮಾಡಿರುವಂತ ತರಕಾರಿಗಳನ್ನ ಒಂದು 70 ಭಾಗದಷ್ಟು ನಾವು ನೀರ್ನ ಹಾಕೊಳ್ದಿರಾನೆ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ರುಬ್ಬಿರೋಂಥ ಮಸಾಲೆನ ಹಾಕೊಂಡು ಒಂದು 20 ಭಾಗದಷ್ಟು ಬೇಯಿಸ್ಕೊಂಡ್ರೆ ಆಗೋಯ್ತು. ಈ ಗ್ರೇವಿ ತುಂಬಾನೇ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ಸೇಮ್ ಟು ಸೇಮ್ ನಾವು ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ತಿಂತೀವಲ್ವಾ ಅದೇ ಟೇಸ್ಟ್ ಇರುತ್ತೆ. ಗ್ರೇವಿ ರೋಟಿಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ, ಈ ತರ ಎಲ್ಲಾ ಡಿಶ್ಗೂ ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ತುಂಬಾ ಜನ ನನಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ಮಂತ್ ಅಂತ ಕೂಡ ಕೇಳ್ತಾ ಇದ್ರಿ. ಕಂಪ್ಲೀಟ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.